सुखचितिमयैर्मङ्गलैर्युक्तमङ्गैः सानाथ्यन्नो विदधतिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानं तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ ದೀಪ ಅವ್ರು ಹೇಳಿ ವಿಧಾಯ ವ್ಯೂಹ ವಿಸ್ತಾರಂ विधाय व्यूहविस्तारं ರಾಮಃ ಸುಗ್ರೀವ ಸಂಯುತಃ रामसुग्रीवसंयुतः ಶುಕಮೇವ ಮುಮೋಚಾಥ सुखमेव मुमोचात तं दूतं रावणान्तिकम् तं दूतं रावणान्तिकम् ರಾಮಃ ಅಥ ಅಥ ಅಂದ್ರೆ ಹಿಂದೆ ಸಮುದ್ರ ರಾಜನ ಸಹಕಾರವನ್ನ ಪಡೆದು ಕಪಿಗಳೆಲ್ಲ ಸೇರಿ ಸೇತುವನ್ನ ಕಟ್ಟಿದ ಬಳಿಕ ಕಟ್ಟಿ ಅವರೆಲ್ಲರೂ ಲಂಕೆಯನ್ನ ಮುಟ್ಟಿದ ಬಳಿಕ ಏನಾಯಿತು, ಆ ಬಳಿಕ ಏನ್ ನಡೆಸಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಥ ಅನಂತರಂ ಸುಗ್ರೀವ ಸಂಯುತಃ, ಸುಗ್ರೀವನೊಂದಿಗೆ ಕೂಡಿಕೊಂಡು ಶ್ರೀರಾಮಚಂದ್ರನು ವ್ಯೂಹ ಅಂದ್ರೆ ಸೇನೆಯ ಗುಂಪು, ಸೇನೆಗೆ ಸಂಬಂಧಪಟ್ಟ ಹಾಗೆ ಒಂದು ಕರೆಕ್ಟ್ ಆದ ಏನಂತಾರೆ ಅದಕ್ಕೆ ಒಂದು ಶಬ್ದ ಹೇಳ್ತಾರಲ್ಲ, ಅರೇಂಜ್ಮೆಂಟ್ ಅಲ್ಲ, ಬ್ರಿಗೇಡ್ ಅಲ್ಲ, ಏನೊಂದು ಶಬ್ದ ಬಳಸ್ತಾರಲ್ಲ ಸೈನ್ಯದಲ್ಲಿ, ಬೆಟಾಲಿಯನ್, ಪ್ರತ್ಯೇಕವಾಗಿ ಅವರು ಇಲ್ಲಿಯವರು ಇಂತ ವ್ಯವಸ್ಥೆ ಅವರು ಅಂದ್ರೆ ಒಂದೇ ತರದ ಮೆಂಟಾಲಿಟಿ ಅವರು ಒಂದ್ ಕಡೆ ಇದ್ರೆ ಅವಾಗ ಅವರು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿಯವರು ಇಲ್ಲಿಯವರು, ಅವ್ರಿಗೆ ಭಾಷೆ ಬರಲ್ಲ, ಅವ್ರು ಹೇಳಿದ ಹೊತ್ತಾಗಲ್ಲ, ಅವ್ನು ಹೊಡಿ ಅಂದ್ರೆ ಅವ್ನು ನಿಲ್ಲಿಸ್ತಾನೆ, ನೀವು ನಿಲ್ಸು ಅಂದ್ರೆ ಅವ್ನು ಹೊಡಿತಾನೆ, ಆ ತರ ಆಗ್ಬಾರ್ದಲ್ಲ. ಅದಕ್ಕೆ ಆಯಾ ರೆಜಿಮೆಂಟ್ನವರು ಆಯಾ ಬೆಟಾಲಿಯನ್ನವರು ಒಟ್ಟೊಟ್ಟಿಗೆ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ವ್ಯೂಹಸ್ಯ ವಿಸ್ತಾರ, ಇಡೀ ಸಮೂಹವನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕೋ ಅದನ್ನ ಸರಿಯಾಗಿ ಗಮನ ಕೊಟ್ಟು ವಿಧಾಯ ನಡೆಸಿ, ವ್ಯೂಹ ವಿಸ್ತಾರವನ್ನ ನಡೆಸಿ ಮೊದಲಿಗೆ ಏನ್ ಮಾಡ್ದ ಅಂದ್ರೆ ಯಾರು ಕಪಿಗಳು ಹಿಡಿದು ಹಾಕಿದ ಶುಕ ಅಂತ ಅವನು ಒಬ್ಬ ರಾಕ್ಷಸ, ರಾವಣನ ಕಡೆಯಿಂದ ಕಳ್ಳತನದಿಂದ ದೂತ ಆಗಿ ಬಂದವ. ಮೊದಲು ಕಳ್ಳತನದಿಂದ ಬಂದ, ಆಮೇಲೆ ನಾನು ದೂತ ಅಂತ ಹೇಳ್ಕೊಂಡ. ಕಪಿಗಳಿಂದ ನಿಗ್ರಹಿಸಲ್ಪಟ್ಟಂತಹ ದೂತನಾದ ಶುಕನನ್ನು ರಾವಣಸ್ಯಾಂತಿಕಂ, ರಾವಣನ ಬಳಿಗೆ ಮುಮೋಚ ಬಿಟ್ಟು ಕಳುಹಿಸಿದ. ಹೋಗು, ನಿನ್ನ ಯಜಮಾನನಿಗೆ ಹೇಳು, ಕಪಿಗಳು ಎಂತೆಂಥ ರೀತಿಯಲ್ಲಿ ಸಿದ್ಧರಾಗಿ ಬಂದಿದ್ದಾರೆ ಅಂತ ನೀನ್ ಏನ್ ನೋಡ್ದ್ಯೋ ಸೇರಿಸಿ ಬೇಕಾದ್ರೆ ಹೇಳು, ನಾವು ನಿಶ್ಚಯ ಮಾಡಿ ಆಗಿದೆ. ರಾವಣನ ಕೈಕಾಲು ಕಟ್ಟಿ ಹಾಕಿ ಅಥವಾ ಮುರಿದು ಹಾಕಿ ಅವನನ್ನ ಡಿಲೀಟ್ ಮಾಡ್ಬೇಕು, ಎಲಿಮಿನೇಟ್ ಮಾಡ್ಬೇಕು ಅಂತ ಅನ್ಕೊಂಡಾಗಿದೆ. ಹಾಗಾಗಿ ಸೇನೆಯ ವಿನ್ಯಾಸವನ್ನ ಸರಿಯಾಗಿ ಮಾಡಿ ನೋಡು, ನಾವು ಸೇನೆಯನ್ನು ಹೇಗೆ ಸಿದ್ಧ ಮಾಡಿದ್ದೇವೆ ಅವನ್ ಕಣ್ಮುಂದೆನೆ ನೋಡು. ಹನುಮಂತ ನೀನು ಈ ದಿಕ್ಕಿಗೆ ಹೋಗು, ಸುಗ್ರೀವ ನೀನು ಈ ದಿಕ್ಕಿಗೆ, ಲಕ್ಷ್ಮಣ ಇಲ್ಲಿರು, ನಾನು ಇಲ್ಲಿರ್ತೇನೆ. ಅವರಿಗೆ ಸಬಾರ್ಡಿನೇಟ್ಗಳಾಗಿ ಯಾರು ರಂಗದ ಒಂದ್ ಕಡೆ, ಜಾಂಬವಂತ ಒಂದ್ ಕಡೆ, ದ್ವೈಂದ ದ್ವಿಧ ಎಲ್ಲ ಒಂದೊಂದ್ ಕಡೆ, ಹೀಗೆ ಅವ್ರಿಗೆಲ್ಲ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಾದ್ಮೇಲೆ ನಾವೀಗ ಏನೇನ್ ಮಾಡಿದೀವಿ ಅದನ್ನ ಹೋಗಿ ರಾವಣನ್ಗೆ ಹೇಳು ಅಂತ ಕಳಿಸ್ಕೊಟ್ಟ. ರಾವಣ ಶಾಂತಿಕಂ ಅಥವಾ ಮಮೋಚ ಅವನನ್ನು ಕಳುಹಿಸಿಕೊಟ್ಟ. ಶ್ರೀರಾಮಚಂದ್ರ ಸುಗ್ರೀವೇಣ ಸಂಯುತಃ ಸೇನಾಯಾಹ ವ್ಯೂಹಸ್ಯ ಸಮ್ಯಕ್ ಸ್ಥಾಪನಾಂ ಕೃತ್ವ ನೋ ಚೇತ್ ತಸ್ಯ
विन्यासं संयुज्य विन्यासं सम्यक् कृत्वा शुकस्य पुरतः एव एतादृशं कर्म कृत्वा दूतं तं शुकं रावणस्य समीपे गच्छ इति तं मुमोच तम् अमुञ्चत् विधाय ल्यप्रत्ययान्तमव्ययं व्यूहस्य विस्तारः व्यूहविस्तारः तं व्यूहविस्तारं रामः पुल्लिङ्गप्रथमा एक सुग्रीवेण संयुतः सुग्रीवसंयुतः पुल्लिङ्गप्रथमा एक शुकं द्वितीया एक एव अव्यय मुमोच मुचुलमोक्षणे लिट् प्रथमा एक अथ अव्यय तं दूतं द्वितीया विभक्ति एकवचन रावणस्य अन्तिकं द्वितीया विभक्ति एकवचन रावणस्य अन्तिकं रावणान्तिकं द्वितीया विभक्ति एकवचन चैतन्यवर ಹೇಳಿ कपिभिर्मुष्टिपिष्टाङ्गो कपिभिर्मुष्टिपिष्टाङ्गो लुप्तपक्षस्तथा शुकः लुप्तपक्षस्तथा शुकः जीवन् कथञ्चित् वृत्तान्तं रावणाय न्यवेदयत् रावणाय न्यवेदयत् ಮುಷ್ಟಿಪಿಷ್ಟಾಂಗಃ ಮುಷ್ಟಿಯಿಂದ ಹಿಟ್ಟಾಗಿದ್ದ ಪಿಷ್ಟ ಅಂದ್ರೆ ಹಿಟ್ಟು ಮುಷ್ಟಿಯಿಂದ ಜಜ್ಜಿ ಬಿಟ್ಟಿದ್ರು ಕಪಿಭಿಹಿ ಮುಷ್ಟಿಪಿಷ್ಟಾಂಗಃ ಲುಪ್ತ ಪಕ್ಷಃ ರೆಕ್ಕೆಲ್ಲ ಕತ್ತರಿಸಿ ಹಾಕಿಬಿಟ್ಟಿದ್ರು ಲುಪ್ತ ಪಕ್ಷಃ ಶುಕಃ ತಥಾ ಜೀವನ್ ಹಾಗೇ ಬದುಕಿ ಕಥಂಚಿತ್ ಹೇಗೋ ರಾವಣಾಯ ವೃತ್ತಾಂತಂ ನೆವೇದ್ ಹೇಗೋ ಹೋಗಿ ಹೇಗೋ ರಾವಣನನ್ನು ಮುಟ್ಟಿ ಬದುಕಿ ಉಳಿದಿದ್ದೇನೆ ಅನ್ನುವುದೇ ದೊಡ್ಡ ಸಂಗತಿ ಅನ್ನುವ ಹಾಗೆ ಬದುಕಿ ಉಳಿದವನು ರಾವಣನ ಬಳಿಗೆ ಹೋಗಿ ತನ್ನ ಅನುಭವಕ್ಕೆ ಏನೆಲ್ಲ ಅಲ್ಲಿ ನಡೆಯಿತೋ ತನ್ನ ಸಂಗತಿಗಳು ತನ್ನ ಮುಂದೆ ಏನೆಲ್ಲ ಸಂಗತಿಗಳು ನಡೆದವೋ ಅದನ್ನ ಯಥಾವತ್ತಾಗಿ ಉದಂತವನ್ನ ಎಲ್ಲವನ್ನು ಒಪ್ಪಿಸಿದ ಪೆಟ್ಟು ತಿಂದ ಸ್ಥಿತಿಯಲ್ಲೇ ಚೆನ್ನಾಗಿ ಪಿಷ್ಟ ಸ್ಥಿತಿಗೆ ಹಿಟ್ಟು ಮಾಡಿಬಿಟ್ಟಿದ್ರಲ್ಲ ಹಿಟ್ಟು ಕಪಿಭಿಃ ಸಮ್ಯಕ್ ತಾಡಿತಃ ಲುಪ್ತಪಕ್ಷಃ ಶುಕಃ ಕಥಂಚಿತ್ ಜೀವನ್ ರಾವಣಸ್ಯಾಂತಿಕಂ ಗತ್ವಾ ತತ್ರ ವಿದ್ಯಮಾನ ರಾಮಸೈನ್ಯಸ್ಯ ಸಿದ್ಧತಾಂ ಸಮ್ಯಕ್ ಕಥಂ ಅಕರೋದಿತಿ ಉಕ್ತವಾನ್ ನಿವೇದಿತವಾನ್ ಆವೇದಿತವಾನ್ ಕಪಿಭಿಃ ತೃತೀಯ ವಿಭಕ್ತಿ ಬಹುವಚನ ಮುಷ್ಟಿಪಿಷ್ಟಾಂಗಃ ಮುಷ್ಟಿಭಿಃ ಪಿಷ್ಟಂ ಅಂಗಂ ಯಸ್ಯ ಸಹ ಮುಷ್ಟಿಗಳಿಂದ ಪಿಷ್ಟವಾದ ಅಂಗವುಳ್ಳವರು ಯಾರೋ ಅವರು ಮುಷ್ಟಿಪಿಷ್ಟಾಂಗಃ ಯಸ್ಯ ಸಹ ಕಃ ಶುಕಃ ಲುಪ್ತಪಕ್ಷಃ ಲುಪ್ತೌ ಪಕ್ಷೌ ಏನ ಯಾರಿಂದ ಪಕ್ಷಗಳು ಲುಪ್ತವಾಯಿತೋ ಅವನು ಲುಪ್ತೌ ಪಕ್ಷವು ಇಲ್ಲ ಲುಪ್ತ ಅಂದ್ರೆ ಕಳೆದದ್ದು ಅಂತ ಆದ್ರೆ ಏನ ಕಳೆದು ಹೋದದ್ದು ಆದ್ರಿಂದಾಗಿ ಯಸ್ಯ ಪಕ್ಷವು ಲುಪ್ತವು ಸಹ ಲುಪ್ತ ಪಕ್ಷ ಯಾರು ಪಕ್ಷಗಳನ್ನ ಕಳೆದುಕೊಂಡಿದ್ದನೋ ಅವನು ಈಗ ಕತ್ತರಿಸಿದ್ದಾದ್ರೆ ಯಾರು ಕತ್ತರಿಸಿದ್ರು ಅವ್ರಿಗಾಗ್ತಿತ್ತು ಇಲ್ಲ ಅವನೇ ಕಳ್ಕೊಂಡದ್ದಾದ್ರಿಂದ ಯಸ್ಯ ಸಹ ತಥಾ ಅವ್ಯಯ ಶುಕಃ ಪುಲ್ಲಿಂಗ ಪ್ರಥಮ ಏಕ ಜೀವನ್ ಶತ್ರು ಪ್ರತ್ಯಯಾಂತ ಶಬ್ದ ಪ್ರಥಮ ವಿಭಕ್ತಿ ಏಕವಚನ ಕಥಂಚಿತ್ ಅವ್ಯಯ ವೃತ್ತಾಂತಂ ದ್ವಿತೀಯ ವಿಭಕ್ತಿ ಏಕವಚನ ರಾವಣಾಯ ಚತುರ್ಥಿ ಏಕ ನ್ಯವೇದಯತ್ ನೀ ಉಪಸರ್ಗ ಪೂರ್ವಕಾತ್ ವೇದಯತ್ ವೇದಜ್ಞಾನೇ ಲಂಗ್ ಪ್ರಥಮ ಏಕ ವಿಜ್ಞಾಪಯಾಮಾಸ ಇತ್ಯರ್ಥಃ ಭೂಷಣ್ ಅವರು ಭೂಷಣ್ ಅವರು ಹೇಳಿ ವಿಕಥನ ಪರಃ ಪಾಪೋ ರಾವಣ ಶುಕಸಾರಣೌ ರಾಮಸೇನಾಂ ಗಣಯಿತುಂ ರಾಮಸೇನಾಂ ಗಣಯಿತುಂ
ಚಾರೌ ಪ್ರೇಷಿತವಾನ್ ಪುನಃ चारौ प्रेषितवान् पुनः चारौ प्रेषितवान् पुनः ವಿಕಥನ ಪರಹ. ವಿಕಥನ ಅಂದ್ರೆ ಹೊಗಳಿಕೊಳ್ಳುವುದು, ಕೊಚ್ಚುವುದು ಅಂತ ಹೇಳ್ತಾರೆ. ತುಂಬಾ ಕೊಚ್ಕೊಳ್ತಾನ ಅವನು ಅಂತ. ವಿಕಥನ ತನ್ನನ್ನು ತಾನೇ ಹೊಗಳ್ಕೊಳ್ಳುವುದನ್ನ ವಿಕಥನ ಅಂತ ಹೇಳ್ತಾರೆ. ಇಲ್ಲದನ್ನ, ಈಗ ಯಾವುದೋ ಇದ್ದ ಒಂದು ಸಂಗತಿಯನ್ನ ಹೇಳಿದ್ರೆ ನಾನು ಹೇಳೋದಾದ್ರೆ ಗೊತ್ತೇ ಆಗಲ್ಲ ಅದು. ಇಲ್ಲ ನಾನೇ ತಂದಿಟ್ಟದ್ದು, ಇದು ಬೇರೆ. ಅದು ತಂದಿಟ್ಟು ನಾನು ಇಲ್ದೇ ಇದ್ರೆ ಅಲ್ಲಿ ಬರ್ತಿತ್ತ, ನಾನ್ ತಂದಿದ್ದು ಅಂದ್ರೆ ಮಾರ್ಕೆಟ್ ಅಲ್ಲಿ ಇವನೇ ಸೃಷ್ಟಿ ಮಾಡಿ ಬಂದಿದ್ದಾನೆ ಅನ್ನೋ ತರ ಹೇಳ್ತಿರ್ತಾನೆ. ಹಾಗೆ ರಾವಣ ನನ್ನಿಂದನೇ ಆಯ್ತು ಎಲ್ಲ ಅಂತ. ರಾವಣ ವಿಕಥನ ಪರಹ ಪಾಪಃ, ತನ್ನ ಶೌರ್ಯ ಸಾಮರ್ಥ್ಯಗಳನ್ನ ಹೊಗಳಿಕೊಳ್ಳುವುದರಲ್ಲಿ ಬಹಳ ನಿಸ್ಸೀಮ. ಅಂತಹ ಪಾಪಿಷ್ಠನಾದ ರಾವಣ ಶುಕ ಮತ್ತು ಸಾರಣ ಇಬ್ಬರನ್ನೂ ಕೂಡ ಪುನಃ ಚಾರು ಪ್ರೇಷಿತವಾನ್. ಯಾಕೆ? ರಾಮಸೇನಾಂ ಗಣಯಿತುಂ, ರಾಮಸ್ಯ ಸೇನಾಂ ಗಣಯಿತುಂ ಪುನಃ ಚಾರೌ ಶುಕಸಾರಣು ಪ್ರೇಷಿತವಾನ್. ಮೊದ್ಲು ಶುಕ ಮಾತ್ರ ಹೋಗಿ ಪಡೆದಿಂದ ಬಂದಿದ್ದ, ಈಗ ನಾನೊಬ್ನೇ ಯಾಕೆ ಪೆಟ್ಟು ತಿನ್ಬೇಕು, ಇನ್ನೊಬ್ಬ ಜೊತೆಗಿರ್ಲಿ ಅಂತ ಅನ್ಕೊಂಡ ಹಾಗೆ ಇನ್ನೊಬ್ಬ ಸಾರಣ ಅನ್ನುವಂಥವನನ್ನು ಚಾರವು ಅಂದ್ರೆ ಗೂಢಚಾರರು, ಚಾರರು ಅಂದ್ರೆ ಗೂಢಚಾರರು, ಇಬ್ಬರನ್ನು ಕೂಡ ಮತ್ತೆ ಪ್ರೇಷಿತವಾನ್, ಪುನಃ ಪ್ರೇಷಿತವಾನ್. ಎಷ್ಟುಂಟು ರಾಮನ ಸೇನೆ, ಸರಿಯಾಗಿ ಲೆಕ್ಕ ಮಾಡ್ಕೊಂಡು ಬನ್ನಿ. ನಮ್ಮ ಸೇನೆಯನ್ನ ಅದಕ್ಕೆ ಸರಿಯಾಗಿ ನಾವು ತಯಾರು ಮಾಡ್ಲಿಕ್ಕೋಸ್ಕರ ಹೋಗಿ ಸುದ್ದಿ ತಿಳ್ಕೊಂಡು ಇಷ್ಟು ವಿಷಯ ಕಳಿಸಿದ ಮೇಲೂ ಅವನಿಗೆ ಏನ್ ವಿಷಯ ಅರ್ಥ ಆಗ್ಲೇ ಇಲ್ಲ. ಅಂದ್ರೆ ಅವರಿಗೆ ಅರ್ಥ ಆಗುವಾಗ ಮಾಡ್ಲಿಲ್ಲ ಅಂತಾನು ಒಂದು ಅರ್ಥ ಇರ್ಬೋದು. ಇಷ್ಟು ಬಿಡಿಸಿ ಹೇಳಿದ್ಮೇಲೂ ಎಲ್ಲ ಹೇಳಿದ್ನಲ್ಲ ಲೆಕ್ಕ, ಅದನ್ನ ಹೋಗಿ ಹೇಳು. ಪರೀಕ್ಷೆಯಲ್ಲಿ ಯಾವುದೋ ಒಂದು ಪ್ರಶ್ನೆ ಹೇಳಿ ಆ ಪ್ರಶ್ನೆನೇ ಅರ್ಥ ಆಗದೆ ಇದ್ರೆ ಅವನಿಗೆ ಕೊಟ್ಟೇನು ಉಪಯೋಗ? ಲೀಕ್ ಮಾಡಿಯೂ ಕೂಡ ಇವನೇ ಮಂಡೆ ಲೀಕ್ ಆಗಿದೆ, ಏನು ಉಪಯೋಗ? ಪ್ರಶ್ನೆ ಹೋಗುವಾಗ ಮರ್ತೋಯ್ತು, ಮನೆಗೆ ಹೋಗುವಾಗ. ಹಂಗಾಗ್ಬಿಡುತ್ತೆ. ಹಾಗೆ ಇವನಿಗೆಲ್ಲ ಉತ್ತರ ಕೊಟ್ಟು ಅಲ್ಲಿ ನಡೆದ ಘಟನೆಯನ್ನ ಅವನ ಕಣ್ಣ ಮುಂದನೇ ತೋರಿಸಿ ಕಳುಹಿಸಿದ್ರು. ಅವನಿಗೆ ಅದನ್ನ ನೆನ್ಪಿಟ್ಕೊಂಡಲ್ಲಿ ಹೇಳುವಷ್ಟರಲ್ಲಿ ಏನ್ ಹೆಚ್ಚು ಕಮ್ಮಿ ಆಗಿದ್ದು, ಇನ್ನೊಮ್ಮೆ ಹೋಗಿ ನೋಡ್ಕೊಂಡು ಬಾ ಅಂತ ಕಳುಹಿಸ್ತಾನೆ. ವಿಕಥನ ಪರಹ. ವಿಕಥನ ಅಂದ್ರೆ ಹೊಗಳುದು ಅಂತ ಆಯ್ತು. ವಿಕಥನೆ ಪರಂ ಅಂದ್ರೆ ತಾತ್ಪರ್ಯ ಅಂತ ಅರ್ಥ. ವಿಕಥನೆ ಪರಂ ಯಸ್ಯ ಸಹ, ಯಾರಿಗೆ ವಿಕಥನವೇ ಪ್ರಧಾನವಾದ ಹೊಗಳಿಕೆಯೇ ದೊಡ್ಡ ಶಕ್ತಿಯೋ ಅಂಥವನು. ವಿಕಥನ ಪರಹ ಪುಲ್ಲಿಂಗ ಪ್ರಥಮ ಏಕ, ಪಾಪಃ ಪುಲ್ಲಿಂಗ ಪ್ರಥಮ ಏಕ, ರಾವಣಃ ಪುಲ್ಲಿಂಗ ಪ್ರಥಮ ಏಕ, ಶುಕಶ್ಚ ಸಾರಣಶ್ಚ ಸುಖಸಾರಣೌ ದ್ವಿವಚನ, ಪ್ರಥಮ ವಿಭಕ್ತಿ ದ್ವಿವಚನ. ರಾಮಸೇನಾಂ ಇದು ದ್ವಿತೀಯ ವಿಭಕ್ತಿ ದ್ವಿವಚನ. ಶುಕಸಾರಣೌ ಪ್ರೇಷಿತವಾನಲ್ವಾ, ಅವರನ್ನು ಕಳುಹಿಸಿದನು ಅಂತ. ರಾಮಸೇನಾಂ, ರಾಮಸ್ಯ ಸೇನಾ ತಾಂ ರಾಮಸೇನಾಂ ದ್ವಿತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗ. ಗಣಯಿತುಂ ತುಮುನ್ ಪ್ರತ್ಯಯಾಂತಮವ್ಯಯಂ. ಚಾರೌ ದ್ವಿತೀಯ ವಿಭಕ್ತಿ ದ್ವಿವಚನ. ಚಾರಃ ಚಾರೌ ಚಾರಾಃ, ಹೇ ಚಾರ ಹೇ ಚಾರೋ ಹೇ ಚಾರಃ, ಚಾರಂ ಚಾರೌ ಚಾರಾನ್. ಪ್ರೇಷಿತವಾನ್ ತವತು ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಪುನಃ ಅವ್ಯಯ. ಸುಪ್ರಿಯ ಅವರು ಹೇಳಿ. ಕಪಿರೂಪಧರೌ ಚಾರೌ ಚರಂತೌ ರಾಕ್ಷಸೌ ಚತೌ ಇತಸ್ತತೋ ಗಣಯಿತುಂ ಪ್ರಾಯತೆ ತಾಂ ಪ್ರಭೋಶ್ಚಮೂಂ. ಪ್ರಭೋಶ್ಚಮೂಂ ಕಪಿರೂಪಧರವು. ಅವ್ರೇನ್ ಮಾಡಿದ್ರು ಅಂದ್ರೆ, ಸುಖಚಾರಣು ಹಿಂದೆ ಹಕ್ಕಿ ರೂಪದಲ್ಲಿ ಹೋಗಿದ್ದ. ಈ ಸರ್ತಿ ಕಪಿಗಳು ಚೆನ್ನಾಗಿ ಜಡ್ಜ್ ಹಾಕ್ಬಿಟ್ಟಿದ್ವಿ, ಯಾವ ಹಕ್ಕಿ ನೋಡಿದ್ರು ಹೊಡೆದಾಕ್ತಾರೆ. ಅದಕ್ಕೋಸ್ಕರ ಇದು ಡ್ರೋನ್ ಯಾವ್ದೋ ತಪ್ಪಿ ಬರ್ತಿದೆ ಅಂತ ಗೊತ್ತಾಗಿ ಹೊಡೆದಾಕೋದ್ರ ಬದಲು ಮಿಸೈಲ್ ತರ ಅವ್ರ ಮಧ್ಯದಲ್ಲೇ ಹಾರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡು ಕಪಿರೂಪ ಧರವು ಚಾರವು ರಾಕ್ಷಸವು ತವು ಚರಂತವು ಅಲ್ಲೇ ಓಡಾಡ್ಕೊಂಡು ಇಬ್ರು ಕೂಡ ಏನಾಗ್ತಿದೆ, ಹೇಗ್ ಮಾಡ್ತಿದ್ದಾರೆ, ಏನೇನ್ ಆಯುಧ ಇದೆ, ಎಷ್ಟು ಸಂಗ್ರಹ ಇದೆ,
ಯಾವುದರಿಂದ ಅವರು ಹೊಡಿತಾರೆ, ಹೇಗೆ ಹೊಡಿತಾರೆ, ಎಂತೆಂಥವ್ರ ಸಾಮರ್ಥ್ಯ ಎಂತಂತದ್ದು ಎಲ್ಲ ತಿಳ್ಕೊಳ್ಳಿಕ್ಕೆ ಇತಸ್ತತಃ ಇತ್ತಿಂದ ತಾತ್ತಂದಿತ್ತ ಗಣಯಿತುಂ ಪ್ರಾಯತೆ ತಾಂ ಪ್ರಭೋಶ್ಚಮೂಂ ಪ್ರಭೋಃ ಶ್ರೀರಾಮಚಂದ್ರಸ್ಯ ಚಮೂಂ ಇತಸ್ತತಃ ಗಣಯಿತುಂ ಪ್ರಾಯತೆ ತಾಂ. ಚಮು ಅಂದ್ರೆ ಸೈನ್ಯ. ಪ್ರಭುವಾದ ಶ್ರೀರಾಮಚಂದ್ರನ ಸೈನ್ಯವನ್ನು ಇತಸ್ತತಃ ಚರಂತವು ಇತ್ತಿಂದತ್ತ ನಡೆದಾಡುತ್ತಾ ಚಾರವು ಸುಖಸಾರಣವು ರಾಕ್ಷಸರಾದಂತಹ ರಾವಣನ ಪರೆಯ ಗೂಢ ಪುರುಷರಾದ ಅವರಿಬ್ಬರೂ ಕೂಡ ಆ ಶ್ರೀರಾಮಚಂದ್ರನ ಸೇನೆಯನ್ನು ಲೆಕ್ಕ ಹಾಕುವುದರಲ್ಲಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಲೆಕ್ಕ ಆಗ್ತಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗುವಾಗ 10 ಕಪಿ ಈ ಕಡೆಯಿಂದ ಆ ಕಡೆ ಆಗಿರುತ್ತೆ. ಇಲ್ಲಿ ಉಂಟು ಅನ್ಕೊಳ್ಳೋ ಅಲ್ಲಿ ಇರುವುದಿಲ್ಲ, ಅಲ್ಲಿ ಉಂಟು ಅನ್ಕೊಂಡು ಇಲ್ಲ ಹಾರೋಗಿರುತ್ತೆ. ಅವ್ನು ಲೆಕ್ಕ ತಪ್ಪು ಹೋಗ್ತಾ ಇದೆ ಅವ್ರಿಗೆ. ಮತ್ ಲೆಕ್ಕ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಸೇನೆಯ ವಿಷಯದಲ್ಲಿ ಎಂಥ ಇದಿದ್ರು ಕೂಡ ಯಾರಿಗೂ ಗುಟ್ಟು ಬಿಟ್ಕೊಡಲ್ಲ. ಬೇಕು ಅಂತ ರಾಮಚಂದ್ರನೇ ಅಷ್ಟು ವಿಷಯ ಹೇಳಿದ್ದೇ ದೊಡ್ಡದು. ಅದು ಏನು ಅವರಿಗೆ ತಲೆ ಒಳಗೆ ಅದರ ಮಾಹಿತಿ ಹೋಗ್ಲೇ ಇಲ್ಲ. ಆದ್ರಿಂದಾಗಿ ಅವ್ರು ಮತ್ತೆ ಈಗ ಕಪಿರೂಪ ತೊಟ್ಟು ಇಲ್ಲಿ ಬಂದಿದ್ದಾರೆ ರಾವಣನ ಆದೇಶದ ಮೇರೆಗೆ. ಕಪೇಹೇ ರೂಪಂ ಧೃತ್ವಾ ತಾ ಉಭಾವಪಿ ರಾಕ್ಷಸೌ ಪೂರ್ವಂ ಪಕ್ಷಿರೂಪೇಣ ಸ್ಥಿತಃ ಶುಕಃ ತೇನ ಸಹ ಚಾರಣಶ್ಚ ಮಿಲಿತ್ವಾ ಇದಾನೀಂ ರಾಮಸ್ಯ ಸೇನಾಯಾಃ ಗಣನಾಂ ಕರ್ತುಂ ತೇ ಆಗತವಂತೌ ಇತಸ್ತತಃ ಧಾವಂತೌ ತತ್ರ ಸಂಖ್ಯಾ ಗಣನಾಂ ಕೃತ್ವಾ ರಾವಣಾಯ ನಿವೇದಯಿತುಂ ಉತ್ಸುಕಾಃ ಧಾವತುಃ ದುಧಾವತುಃ. ಕಪೇಃ ರೂಪಂ ಕಪಿರೂಪಂ ಕಪಿರೂಪಂ ಧರತೀತಿ ಕಪಿರೂಪಧರ ಧರತೀತಿ ಧರಃ ಕಪಿರೂಪಂ ಕಪಿರೂಪಸ್ಯ ಧರಃ ಕಪಿರೂಪಧರಃ. ಧರತಿ ಚಾರೌ ದ್ವಿತೀಯ ವಿಭಕ್ತಿ ದ್ವಿವಚನ. ಪ್ರಥಮ ವಿಭಕ್ತಿ ದ್ವಿವಚನ. ಚರಂತೌ ಚರಂತೌ ಚರಂತಃ ದ್ವಿತೀಯ ವಿಭಕ್ತಿ. ಪ್ರಥಮ ವಿಭಕ್ತಿ ದ್ವಿವಚನ. ರಾಕ್ಷಸೌ ತೌ ಎರಡೂ ಕೂಡ ಪ್ರಥಮ ವಿಭಕ್ತಿ ದ್ವಿವಚನ. ಇತಸ್ತತೋ ಇತಃ ತತಃ ಅವ್ಯಯ. ಗಣಯಿತುಂ ತುಮನ್ ಪ್ರತ್ಯಯಾಂತಂ ಅವ್ಯಯಂ. ಪ್ರಾಯತೇತಾಂ ಪ್ರಾಯತೇತಾಂ ಅದು ಯತಿ ಪ್ರಯತ್ನೆ ಲಂಗ್ ದ್ವಿತೀಯ ಲಂಗ್ ಪ್ರಥಮ ವಿಭಕ್ತಿ ದ್ವಿವಚನ. ಪ್ರಥಮ ಪುರುಷ ದ್ವಿವಚನ. ಪ್ರಭೋಃ ಷಷ್ಠಿ ಏಕ. ಚಮೂಂ ಸ್ತ್ರೀಲಿಂಗ ದ್ವಿತೀಯ ಏಕ. ಚಮೂಃ ಚಮ್ವೌ ಚಮ್ವಃ. ಚಮೂಂ ದ್ವಿತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗ. ಆಯ್ತು. ಸ್ವಾತಿ ಅವರು ಹೇಳಿ. ಪಾರೇಸ್ಮಿನ್ ಪರಪಾರೇ ಚ ಪಾರೇಸ್ಮಿನ್ ಪರಪಾರೇ ಚ ಪಾರೇಸ್ಮಿನ್ ಪರಪಾರೇ ಸೇತಾಭದ್ರೌ ವನೆ ಜಲೆ ಶಾಯಿತಾನಾಸಿತಾನ್ ಯಾತಾನ್ ಐಕ್ಷೇತಾಂ ತೌ ಕಪಿವ್ರಜಾನ್. ತೌ ಇತ್ಯುಕ್ತೆ ಶುಕಶಾರಣೌ. ಆ ಶುಕ ಮತ್ತು ಚಾರಣನೆಂಬಂತಹ ಇಬ್ಬರು ಗೂಢಚರರು ಈ ಲಂಕೆಯ ಹತ್ತಿರದಲ್ಲೇ ಹೊರಭಾಗದಲ್ಲಿ ಬೀಡು ಬಿಟ್ಟಿದ್ದಂತಹ ತೀರದಲ್ಲೇ ಸೇರಿಕೊಂಡಿದ್ದಂತಹ ರಾಮನ ಸೇನೆಯ ವಿಷಯದಲ್ಲಿ ಅವರು ಸೇತುವಿನಲ್ಲಿ, ಬೆಟ್ಟದ ತುದಿಯಲ್ಲಿ, ಕಾಡಿನ ನಡುವೆ, ಇನ್ನು ಕೆಲವು ಕಡೆ ಜಲದ ಅಂದ್ರೆ ನೀರಿನ ಒಸರುಗಳಲ್ಲಿ ನಿಧಾನಕ್ಕೆ ಅಲ್ಲಲ್ಲೇ ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಂತಹ ವಿಶ್ರಾಂತಿಗಾಗಿ ಆಸಿತಾನ್ ಕುಳಿತಿದ್ದಂತಹ ಯಾತಾನ್ ಕೆಲವು ಗಸ್ತು ತಿರುಗ್ತಾ ಇದ್ದು ಈಚೆಯಿಂದ ಆಚೆ, ಆಚೆಯಿಂದ ಈಚೆ. ಕೆಲವರು ಮಲಗಿದ್ರು. ಶಾಯಿತಾನ್, ಆಸಿತಾನ್, ಯಾತಾನ್, ಕಪಿವ್ರಜಾನ್ ತೌ ಐಕ್ಷೇತಾಂ. ಅವರಿಬ್ರು ಕೂಡ ಕಪಿಗಳ ಈ ಎಲ್ಲ ನಡೆಯನ್ನ ನೋಡಿದ್ರು. ತೀರದಲ್ಲಿ, ಪಾರ ಅಂದ್ರೆ ತೀರ, ಸಮುದ್ರದ ತೀರದಲ್ಲಿ ಶತ್ರುಗಳ ವಲಯ ಅದು ನಿಜವಾಗಿ.
ಆದರೆ ಸೇನೆಯನ್ನ ಸಿದ್ಧಪಡಿಸ್ಲಿಕ್ಕೋಸ್ಕರ ಆ ತೀರದಲ್ಲಿ ಅವರು ಆ ಪರಪಾರೆ ಅಂದ್ರೆ ಬೇರೆಯವರ ಆ ತೀರದಲ್ಲಿ ಬೇರೆ ಸಮುದ್ರದ ತೀರದಲ್ಲಿ ಬೇರೆಯವರ ಗಡಿಯಲ್ಲಿ ಉಳಿದಿದ್ದಂತಹ ಕಪಿಗಳ ಗುಂಪನ್ನ ಕೆಲವರು ಸೇತುವೆಯಲ್ಲಿದ್ದಾರೆ, ಕೆಲವರು ಬೆಟ್ಟ ತುದಿಯಲ್ಲಿದ್ದಾರೆ, ಕೆಲವರು ಕಾಡಿನ ಮರಗಳ ಮೇಲಿದ್ದಾರೆ, ಕೆಲವರು ನೀರಲ್ಲಿ ಓಡಾಡುತ್ತಿದ್ದಾರೆ, ಕೆಲವರು ಒಂದು ಕಡೆ ಮಲಗಿದ್ದಾರೆ, ಕೆಲವು ಕಡೆ ಇನ್ನೊಂದು ಕಡೆ ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರೆಲ್ಲ ಅತ್ತೆಯಿಂದ ಇತ್ತ ಏನೇನೋ ಸಾಮಗ್ರಿಗಳನ್ನು ಹೊತ್ತಾಕೊಂಡು ಓಡಾಡ್ತಾ ಇದ್ದಾರೆ. ಇಂತಹ ಎಲ್ಲಾ ಕಪಿ ವ್ರಜಾನ್ ಚಲಿಸುವ ಕಪಿಗಳ ಗುಂಪನ್ನು ಐಕ್ಷೇತಾಂ ಇಬ್ಬರು ಸೇರಿ ನೋಡಿದರು. ಈಕ್ಷದರ್ಶನೆ ಲಂಗ್ ಪ್ರಥಮ ಪುರುಷ ದ್ವಿವಚನ ಐಕ್ಷೇತಾಂ ಐಕ್ಷತ ಐಕ್ಷೇತಾಂ ಐಕ್ಷಂತ ಪಾರೆ ಸಪ್ತಮಿ ಏಕ ಅಸ್ಮಿನ್ ಸಪ್ತಮಿ ಏಕ ಪರಪಾರೆ ಸಪ್ತಮಿ ಏಕ ಚ ಅವ್ಯಯ ಸೇತೌ ಪ್ರಥಮ ಏಕ ಅದ್ರೌ ಪ್ರಥಮ ಏಕ ಸೇತೌ ಸಪ್ತಮಿ ಏಕ ಅದ್ರೌ ಸಪ್ತಮಿ ಏಕ ವನೆ ಸಪ್ತಮಿ ಏಕ ಜಲೆ ಸಪ್ತಮಿ ಏಕ ಶಾಯಿತಾನ್ ಆಸಿತಾನ್ ಯಾತಾನ್ ದ್ವಿತೀಯ ವಿಭಕ್ತಿ ಬಹುವಚನ ಪುಲ್ಲಿಂಗ ಐಕ್ಷೇತಾಂ ಪ್ರಥಮ ಪುರುಷ ದ್ವಿವಚನ ತೌ ಪ್ರಥಮ ವಿಭಕ್ತಿ ದ್ವಿವಚನ ಕಪಿವ್ರಜಾನ್ ಕಪೇಹ ವ್ರಜಃ ಕಪಿವ್ರಜಃ ತಾನ್ ಕಪಿವ್ರಜಾನ್ ದ್ವಿತೀಯ ವಿಭಕ್ತಿ ಬಹುವಚನ ಕಪಿವ್ರಜಾನ್. ವಿಜಯ್ ಅವರು ಹೇಳಿ. ಜ್ಞಾತ್ವಾ ವಿಭೀಷಣ ಪ್ರೋಚೆ ಜ್ಞಾತ್ವಾ ವಿಭೀಷಣ ಪ್ರೋಚೆ ಜ್ಞಾತ್ವಾ ವಿಭೀಷಣ ಪ್ರೋಚೆ ಇಲ್ವಾ? ವಾರುಣಿಯವರು ಹೇಳಿ. ಜ್ಞಾತ್ವಾ ವಿಭೀಷಣ ಪ್ರೋಚೆ ಜ್ಞಾತ್ವಾ ವಿಭೀಷಣ ಪ್ರೋಚೆ ತೌ ಚೋರೌ ಛಲವಾನರೌ ತೌ ಚೋರೌ ಛಲವಾನರೌ ಸುವೃತ್ತಾವಿವ ದುರ್ವೃತ್ತೌ ಸುವೃತ್ತಾವಿವ ದುರ್ವೃತ್ತೌ ಪ್ರೋತ್ಪತಂತೌ ಇತಸ್ತತಃ ವಿಭೀಷಣ ಈ ಚಾರರಲ್ಲ, ಇವರು ಚೋರರು. ಚೋರವು ಛಲವಾನರು, ಇವರು ಮಾಯದ ಶಕ್ತಿಯಿಂದ ಕಪಿಗಳ ರೂಪವನ್ನ ತೊಟ್ಟು ಬಂದಿದ್ದಾರೆ. ಛಲವಾನರೌ ಚೋರೌ ತೌ ಇತಿ ವಿಭೀಷಣ ಜ್ಞಾತ್ವಾ ಪ್ರೋಚೆ ಹೇಳಿದ. ಸುವೃತ್ತಾವಿವ ದುರ್ವೃತ್ತೌ ಪ್ರೋತ್ಪತಂತೌ ಇತಸ್ತತಃ. ಒಳ್ಳೆಯ ಏನು ರಾಮನ ಕಪಿಗಳ ನಡೆನುಡಿಗಳನ್ನೆಲ್ಲ ಗಮನಿಸಿ ಅವರಂತೆಯೇ ತುಂಬಾ ಶುಭ್ರವಾದ ಚರಿತ್ರೆ ಇದೆ ಅಂತ ಅನ್ನುವ ಹಾಗೆ ಕಾಣುವ ಹಾಗೆ ಸ್ವಭಾವದುಷ್ಟರೇ, ಆದ್ರೆ ಸುವೃತ್ತಾವಿವ ಯಜಮಾನನ ಮೇಲೆ ಭಾರಿ ಭಕ್ತಿ ಗೌರವ. ಮಾಮೂಲು ಅಲ್ಲಿಯೇ ಇರುವವರು ಅಷ್ಟು ಗೌರವ ತೋರಿಸಲ್ಲ, ಗೊತ್ತಿದೆ ಅವರಿಗೆ ಕಂಡಾಗ. ಇವ್ರು ಹಾಗಲ್ಲ, ಎಲ್ಲಿ ಹೋದ್ರು ಬಗ್ಗೆ ಎಲ್ಲಿ ಯಾರು ಕಂಡ್ರು ಅವರಿಗೊಂದು ದೊಡ್ಡ ನಮಸ್ಕಾರ ಅನ್ನೋ ತರ. ವಿಭೀಷಣಗೆ ಓವರ್ ಆಕ್ಟಿಂಗ್ ಕೂಡಲೇ ಗೊತ್ತಾಯ್ತು. ಹಾಗಾಗಿ ದುರ್ವೃತ್ತವು ಸುವೃತ್ತಾವಿವ ಪ್ರೋತ್ಪತಂತವು, ಭಾರಿ ನೆಗೆದು ಕಪಿಗಳ ಬುದ್ಧಿಯನ್ನ ತಾವು ತೋರಿಸ್ಬೇಕು, ಇಲ್ಲ ಅಂದ್ರೆ ಕಪಿಗಳಲ್ಲ ಅನ್ಕೊಂಡ್ ಬಿಡ್ತಾರೆ ಅಂತ ಹೇಗೆಗೋ ಹಾರ್ತಿದ್ರು. ಮುಗ್ಧರಂತೆ ಎಲ್ಲೆಲ್ಲೋ ಹಾರ್ತಿದ್ರು. ಇದು ವಿಭೀಷಣನಿಗೆ ಈ ಕಪಿಗಳು ಇಷ್ಟು ದಡ್ಡ ಕಪಿಗಳಲ್ಲ, ಯಾರ ಹತ್ರ ಹೇಗೆ ವರ್ತಿಸ್ಬೇಕು ಅಂತ ಬುದ್ಧಿ ಇರುವ ಕಪಿಗಳು. ಇವರು ಕಪಿಗಳ ಹಾಗೆ ವರ್ತಿಸ್ಬೇಕು ಅಂತ ವರ್ಸ್ಟ್ ಆಗಿ ವರ್ತಿಸ್ತಾ ಇದ್ರು, ತರಲೆ ಎಲ್ಲ ಮಾಡ್ತಾ ಇದ್ರು. ವಿಭೀಷಣನಿಗೆ ಗೊತ್ತಾಯ್ತು ಇವ್ರು ಛಲವು ನಟನೆ ಮಾಡ್ತಾ ಇದ್ರು ಹೊರತು ನಿಜವಾದ ಕಪಿಗಳಲ್ಲ ಇವರು ಅಂತ ಅವನಿಗೆ ಗೊತ್ತಾಯ್ತು. ಪ್ರೋಚೆ ಹೇಳಿದ ಅಂತ ಮುಂದೆ ಮಾತಿದೆ. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ಜ್ಞಾತ್ವಾ ತ್ವಾ ಪ್ರತ್ಯಯಾಂತಮವ್ಯಯಂ ಪ್ರೋಚೆ ಲಿಟ್ ಪ್ರಥಮ ಏಕ ತೌ ಚಾರೌ ಛಲವಾನರೌ ಪ್ರಥಮ ವಿಭಕ್ತಿ ದ್ವಿವಚನ ಸುವೃತ್ತೌ ಪ್ರಥಮ ವಿಭಕ್ತಿ ದ್ವಿವಚನ ಇವ ಅವ್ಯಯ ಸುವೃತ್ತೌ ಇವ ಸುವೃತ್ತಾವಿವ ಬಕಾರಾದೇಶ
ವಾಂತಾದೇಶ ಸಂಧಿ ಯಾಂತಾವಾಂತಾದೇಶ ಸಂಧಿ ದುರ್ವೃತ್ತೌ ದ್ವಿತೀಯ ಪ್ರಥಮ ವಿಭಕ್ತಿ ದ್ವಿವಚನ ಪ್ರೋತ್ಪತಂತೌ ಪ್ರಥಮ ವಿಭಕ್ತಿ ದ್ವಿವಚನ ಇತಸ್ತತಃ ಅವ್ಯಯ ಇತಃ ತತಃ ಇತಸ್ತತಃ ಅವ್ಯಯ ಅವ್ಯಯ ಅಷ್ಟೇ. ಇನ್ನೊಂದು ಓದೋಣ. ಮೇಘ ಅವ್ರು ಹೇಳ್ತೀರಾ? ಮಹಾಬಲೈರ್ಹನ್ಯಮಾನ್ ಅದು ಯಾವುದು? ಹೌದು, ಮಹಾಬಲೈರ್ಹನ್ಯಮಾನೋ ಮಾನೋ ಮಹಾಬಲೈರ್ಹನ್ಯಮಾನೌ ಕಪಿಭಿಃ ಕ್ರೂರ ವಿಕ್ರಮೌ ಕಪಿಭಿಃ ಕ್ರೂರವಿಕ್ರಮೈ ವಿಕ್ರಮೈಃ ಕ್ಷೀಣ ಪ್ರಾಣಾಥವಾ ಕ್ರಂದಂ ಕ್ಷೀಣಪ್ರಾಣಾವಥಾಕ್ರಂದಂ ಚಕ್ರಾತೆ ತೌ ಜಿಜೀವಿಷು ಚಕ್ರಾತೆ ತೌ ಜಿಜೀವಿಷು. ವಿಭೀಷಣ ಹೇಳಿದ, ಇವರು ಕಪಿಗಳಲ್ಲ, ಕಪಿಗಳ ಹಾಗೆ ವರ್ತಿಸುವವರು ಅಂತ ಕಪಿಗಳಿಗೆ ಸುದ್ದಿ ಕೊಟ್ಟದ್ದೇ ತಡ ಎಲ್ಲ ಕಪಿಗಳು ಸೇರಿ ಧರ್ಮದೇಟು ಒಟ್ಟಿಗೆ ಎಲ್ಲ ಸೇರಿ ಸಿಕ್ಕಲ್ ಕೈ ಕಾಲ್ ತಲೆ ಮೂಗು ಯಾವುದು ನೋಡದೆ ಒಟ್ಟಾರೆ ದನ ಅಂತ ದೆಂಚಿ ಬಿಟ್ರು ಅಂತ. ಮಹಾಬಲೈಹಿ ಕಪಿಭಿಹಿ ಕ್ರೂರ ವಿಕ್ರಮೈಹಿ ಹನ್ಯಮಾನವು. ಹನ್ಯಮಾನ ಅಂದ್ರೆ ಪೆಟ್ಟು ತಿಂದು ಪುರುಸೋತ್ತೇ ಇಲ್ಲ. ಹನ್ಯಮಾನವು ಕ್ಷೀಣ ಪ್ರಾಣವು. ಇನ್ನೊಂದು 2-4 ಹೊಡೆದ್ರೆ ಪ್ರಾಣನೇ ಹೋಗ್ಬಿಡುತ್ತೆ ಅಂತ ಸ್ಥಿತಿಗೆ ತಂದಿಟ್ಟು ಬಿಟ್ಟಿದ್ದಾರೆ. ಅಥ ಆಕ್ರಂದಂ ಚಕ್ರಾತೆ, ಜೋರ ಕೂಗ್ಕೊಂಡ್ರು. ಜಿಜೀವಿಷೂ, ಜೀವನ ನಡೆಸುವ ಬಯಕೆಯಿಂದ ಕೂಡಿದವರಾಗಿ ಶುಕಸಾರಣರಿಬ್ರು ಕೂಡ ಕಪಿಗಳಿಂದ ಚೆನ್ನಾಗಿ ವಧೆ ತಿಂದು ಪ್ರಾಣ ಹೋಗ್ತಾ ಇದೆ ಅಂತನ್ನುವ ಸ್ಥಿತಿಯಲ್ಲಿ ಜೋರಾಗಿ ಕೂಗಿಕೊಂಡು ತಮ್ಮನ್ನು ಉಳಿಸಿ ಅಂತ ಕೇಳಿಕೊಳ್ಳುವ ಆಕ್ರಂದನೆಯನ್ನ ಮಾಡಿದರು. ಚಕ್ರಾತೆ ಯದಾ ದುಷ್ಟೌ ಶುಕಸಾರಣೌ ರಾವಣಾಯ ಇತೋಪಿ ರಾಮಸೇನಾಯಾಃ ವೃತ್ತಾಂತಂ ವಕ್ತುಂ ಅತ್ರ ಗುಪ್ತಚರೌ ಭೂತ್ವಾ ಆಗತೌ ತದಾ ವಿಭೀಷಣಃ ಏನೌ ಜ್ಞಾತವಾನ್ ನೈತೌ ಕಪೀ ಭವತಃ ಪರಂತು ರಾಕ್ಷಸೌ ಏವ ಇತೋಪಿ ರಾಮಸ್ಯ ವಿಷಯೇ ಅತ್ರಸ್ಥ ವಿದ್ಯಮಾನಂ ಜ್ಞಾತುಂ ಏತೌ ಪ್ರೇಷಿತವಂತೌ ಇತಿ ಕಪೀನಾಂ ಕೃತೆ ಯದಾ ಅವೋಚತ್ ತದಾ ಕ್ರೂರಾಃ ಕಪಯಃ ಸರ್ವೇ ಮಿಲಿತ್ವಾ ಏತಂ ಅಹನ್. ಕ್ಷೀಣಪ್ರಾಣೌ ಜೀವಿತುಂ ಇಚ್ಛೂ ಕಪಿ ರಾಕ್ಷಸೌ ಆಕ್ರಂದಂ ಚಕ್ರತುಃ ಚಕ್ರೇ ಚಕ್ರಾತೆ ಚಕಾರ ಚಕ್ರತುಃ ಚಕ್ರತುಃ ಉಭಾವಪಿ ಆಕ್ರಂದಂ ಚಕ್ರತುಃ ಮಾಂ ರಕ್ಷಂತು ಜೀವೇನ ಏತೌ ಭೇದಂ ಕೃತ್ವಾ ಅಸ್ಮಾನ್ ಹಂತಿ ಘ್ನಂತಿ ಅತಃ ಶೀಘ್ರಂ ಮಾಂ ಅಸ್ಮಾನ್ ಆವಾಂ ತ್ಯಜತು ಇತಿ ಪ್ರಾರ್ಥಯನ್ನಸ್ತಿ. ಮಹಾಬಲೈಃ ಹನ್ಯಮಾನೈಃ ಕಪಿಭಿಃ ಕ್ರೂರ ವಿಕ್ರಮೈಃ ತೃತೀಯ ವಿಭಕ್ತಿ ಬಹುವಚನ. ಮಹಾಂಶ್ಚಾಸೋ ಬಲಶ್ಚ ಮಹಾಬಲಃ ತೈಃ. ಹನ್ಯಮಾನ ಶಾನಚ್ ಪ್ರತ್ಯಯಾಂತ ಶಬ್ದ ವರ್ತಮಾನಾರ್ಥಕ ಪುಲ್ಲಿಂಗ ಪ್ರಥಮ ದ್ವಿವಚನ. ಕಪಿಭಿಃ ತೃತೀಯ ವಿಭಕ್ತಿ ಬಹುವಚನ. ಕ್ರೂರ ವಿಕ್ರಮೈಃ ಕ್ರೂರಃ ವಿಕ್ರಮಃ ಕ್ರೂರ ವಿಕ್ರಮಃ ತೈಃ ತೃತೀಯ ವಿಭಕ್ತಿ ಬಹುವಚನ. ಕ್ಷೀಣಪ್ರಾಣೌ ಕ್ಷೀಣಃ ಪ್ರಾಣಃ ಯಯೋಃ ತೌ ಕ್ಷೀಣಪ್ರಾಣೌ ಅಲ್ವಾ? ಕ್ಷೀಣಃ ಪ್ರಾಣಃ ಯಯೋಃ ತೌ ಕ್ಷೀಣಪ್ರಾಣೌ ದ್ವಿವಚನ ಪ್ರಥಮ ವಿಭಕ್ತಿ ದ್ವಿವಚನ. ಅಥ ಅವ್ಯಯ. ಆಕ್ರಂದಂ ದ್ವಿತೀಯ ಏಕ
ಚಕ್ರಾತೆ ಲಂಗ್ ಲಿಟ್ ಪ್ರಥಮ ದ್ವಿವಚನ, ತೌ ಪ್ರಥಮ ದ್ವಿವಚನ, ಜಿಜೀವಿಷು ಪ್ರಥಮ ದ್ವಿವಚನ, ಜಿಜೀವಿಷು ಜಿಜೀವಿಷೂ ಜಿಜೀವಿಷವಃ ಅಂತ ಅಲ್ಲಿಗೆ 7 ಶ್ಲೋಕಗಳ ಅಭಿಪ್ರಾಯವನ್ನು ಗಮನಿಸಿದ ಹಾಗಾಯಿತು. ಮತ್ತೆ ಉಳಿದ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.